ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಎಲ್ಲರೂ ಕಾಯ್ತಿದ್ದ ದಿನ ಫಸ್ಟ್ ಶೋ ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಕಣ್ಣಲ್ಲೂ ನೀರಿದೆ. ಅಂದರೆ ನೀರು ಬರ್ತಿದೆ ಅಂದರೆ ನಾವು ಗೆದ್ದಿದ್ದೀವಿ ಅಂತ ಒಂದು ಅರ್ಥ. ಸೊ ಎಲ್ಲರೂ ತುಂಬ ಹೊಗಳ್ತಿದ್ದಾರೆ. ಗಾಂಧಿನಗರಗಳು ಒಳ್ಳೆ ರಿಪೋರ್ಟ್ ಬರ್ತಾ ಇದೆ, ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಿದೆ ಅಂತೇಳಿ. ನಾಟ್ ಜಸ್ಟ್ ಓನ್ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಅಷ್ಟೇ ಅಲ್ಲ, ದಾವಣಗೆರೆ, ಧಾರವಾಡ, ಹುಬ್ಳಿ, ತಾವು ಬುಕ್ ಮಾಡಿ ಶೋ ಓಪನ್ ಮಾಡಿಬಿಟ್ಟು ನೋಡ್ಬೋದು, ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಾ ಇದೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಾವೇನು ಒಂದು 2.5-3 ತಿಂಗಳಿಂದ ನಾವೇನು ನಾನು ಮಲೈಕ ಅವರು ಒಂದು ಹೋರಾಟ ಮಾಡಿದ್ವಿ, ಅಂದರೆ ಒಂದು ಟೂರ್ ಮಾಡಿದ್ವಿ, ಕರ್ನಾಟಕ ಕಳ್ಳ ಪ್ರವಾಸ ಅಂತೇಳಿ. ಸೊ ಬಹುಶಃ ಅದು ಸಾರ್ಥಕ ಆಯಿತು ಅಂತ ತುಂಬ ಖುಷಿ ಆಗ್ತಿದೆ. ಯಾರೆಲ್ಲ ನಮ್ಮನ್ನ ನಂಬ್ಕೊಂಡು ಇಲ್ಲ ಇವರು ಒಳ್ಳೆ ಸಿನಿಮಾ ಮಾಡಿದೆ ಅಂತ ತಾವು ಥಿಯೇಟ್ರಿಗೆ ಬಂದಿದ್ದೀರಾ, ತಮ್ಮೆಲ್ರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಸರ್, ಇಲ್ಲ ನಿಮ್ಮ ಎಂಟ್ರಿಗೆ ಫುಲ್ ಇಡೀ ಥಿಯೇಟರ್ ಎಲ್ಲ ಬ್ಲಾಸ್ಟ್ ಆಗೋಗಿತ್ತು, ಅಂದರೆ ಬರೀ ಕಲರ್ ಪೇಪರ್ಸೇ ಕಾಣಿಸ್ತಾ ಇದೆ. ತುಂಬ ಖುಷಿ ಆಗುತ್ತೆ. ಏನಕ್ಕಂದರೆ ಅಷ್ಟು ಕನಸುಗಳು ಇಟ್ಕೊಂಡು ನಾನು ಬಂದಿದ್ದು, ಈ ಥರ ಜನ ಮೆಚ್ಚಿಸ್ಬೇಕು, ಶಿಳ್ಳೆ ಹೊಡಿಬೇಕು, ಕೂಗಬೇಕು ನನ್ನ ಹೆಸರನ್ನ ಅಂತೇಳಿ. ಸೊ ಆ ಸಂಭ್ರಮನ ಅವ್ರು ಮಾಡ್ತಿರುವಾಗ ನಾನು ತುಂಬ ಇಮೋಷನಲ್ ಆಗೋಗ್ಬಿಟ್ಟೆ. ಏನಕ್ಕಂದರೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕೋದು ಆ ಒಂದು ದಿನ ನೋಡೋಕ್ಕೇನೆ. ಸೊ ಕೊನೆಗೆ ಆ ದಿನ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಇನ್ನೊಂದು ಡಬ್ಬಿಂಗ್ ಕನ್ನಡದಲ್ಲಿ ಆಮೇಲೆ ನನಗೆ ಯಾರು ಕನ್ನಡ ಬರೋಲ್ಲ ಅಂತಲ್ಲ, ಅವ್ರಿಗೆ ಫಸ್ಟ್ ಕಲ್ತ್ಕೊಂಡು ಹೋಗಿ. ಇಲ್ಲ ಫ್ಯಾನ್ಸ್ ಹೇಳ್ತಾ ಇದ್ರು ಡಬ್ಬಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಂಪ್ರೂವೈಸ್ ಆಗಿದ್ದಾರೆ ಅಂತಲೇ ಹೇಳ್ತಾ ಇದ್ರು. ಅದಕ್ಕೆ ಅದೇ ಸರ್, ನಾನು ಹೇಳ್ತಲ್ಲ ಸರ್, ಸಿನಿಮಾ ಹೇಳ್ತೀವಿ ಇನ್ಮೇಲೆಯಿಂದ. ಸಿನಿಮಾಗಿರೋ ಅಷ್ಟು ಶಕ್ತಿ ಎಲ್ಲರೂ ಬಾಯಿ ಮುಚ್ಚಿಸುತ್ತೆ. ಇನ್ಮೇಲಿಂದ ಯಾರು ನಂಗೆ ಹೇಳಂಗಿಲ್ಲ ನಂಗೆ ಕನ್ನಡ ಬರೋಲ್ಲ ಅಂತೇಳಿ. ಸರ್, ಗೀತಾ ಅವರೇ, ನಿಮಗೆ ತುಂಬ ಬೈತಾ ಇದ್ರು ಜನ, ಏನು ಹೇಳ್ತೀರಿ? ತುಂಬಾ ಖುಷಿ ನಂಗೆ ಅವ್ರು ನಂಗೆ ಬೈತಾ ಇದ್ರೆ. ಅದಕ್ಕಿಂತ ಅದ್ಭುತವಾದ ಇನ್ಯಾವುದಿದೆ ಹೇಳಿ. ಪಾತ್ರ ನನ್ನ ಪಾತ್ರ ಅದ್ಭುತವಾಗಿ ಕೆಲಸ ಮಾಡಿದೆ. ಅದು ಆ್ಯಕ್ಚುಲಿ ಕ್ರೆಡಿಟ್ ಹೋಗ್ಬೇಕಿರೋದು ನಾಗೇಶ್ ಅವ್ರಿಗೆ, ನಮ್ಮ ಅಸೋಸಿಯೇಟ್, ಹಾಗೆ ನಮ್ಮ ಡೈರೆಕ್ಟರ್ ಅನಿಲ್ ಸರ್ಗೆ. ಬಿಕಾಸ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅದಕ್ಕೆ ನಾವು ಅಷ್ಟು ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ. ಬೈತಿದ್ರೆ ತುಂಬ ಖುಷಿ. ಇನ್ನೂ ಬೈರಿ, ಇನ್ನೂ ಹಲವಾರು ದಿನ ಹೌಸ್ಫುಲ್ ಹೋಗಲಿ. ಎಷ್ಟು ಬೈತೀರಾ ಅಷ್ಟು ನಾನು ಸ್ವೀಕರಿಸ್ಕೊಳ್ಳೋಕೆ ರೆಡಿ ಇದ್ದೀನಿ. ಸರ್, ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂಥರ ಮಾತಾಡಿದ್ರೆ ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ಇನ್ನೊಂದು ಥರ ಮಾತಾಡ್ತಾರೆ. ಆ ಕ್ರೆಡಿಟ್ ನಿಮಗೆ ಬರಬೇಕು. ಏನು ಹೇಳ್ತೀರಾ ಸರ್ ಫಸ್ಟ್ ಶೋ ನೋಡಿದ್ಮೇಲೆ? ಇಲ್ಲ, ತುಂಬ ಖುಷಿ ಆಗ್ತಿದೆ. ಫೈನಲಿ ಏನು ಈ 23ಗೋಸ್ಕರ ಎಲ್ಲರೂ ಇಡೀ ಟೀಮ್ ಎಫರ್ಟ್ ಹಾಕಿದ್ವಿ. ಪ್ರಮೋಷನ್ ವಿಭಾಗದಲ್ಲಿ ಇವರಂತೂ ನೆಕ್ಸ್ಟ್ ಲೆವೆಲಿಗೆ ಪ್ರಮೋಷನ್ ಮಾಡಿದ್ರು. ಹಾಗೆ ಈ ಕಡೆ ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ಅಷ್ಟೇ ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಇವತ್ತು ಅದ್ರ ಔಟ್ಪುಟ್ಟು ಜನ ಸ್ವೀಕರಿಸಿದರೆ ಅದ್ಭುತವಾಗಿ. ಫಸ್ಟ್ ಹಾಫಲ್ಲಿ ಜಾಹಿದ್ ಆ್ಯಂಡ್ ಮಲಾಯಿಕಾ ಧೂಳು ಎಬ್ರಿಸಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಜಾಹಿದ್ ಆ್ಯಂಡ್ ರಚಿತಾರಾಮ್ ಧೂಳು ಎಬ್ರಿಸಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ 3 ಜನನೂ ಸೇರ್ಕೊಂಡು ಧೂಳು ಎಬ್ರಿಸಿದ್ದಾರೆ. ಆ ಧೂಳು ಮಧ್ಯೆ ಇವರು ಒಳ್ಳೆ ತಂಪಾದ ಗಾಳಿ ಬೀಸೋರು ನಮ್ಮ ಅಲೋಕ್ ಅವರು. ಸೊ ಜನ ಎಂಜಾಯ್ ಮಾಡ್ತಿದ್ದಾರೆ. ಇದಕ್ಕೆ ಎಷ್ಟು ಮಾತಾಡ್ರೆ ಈಗ ಆಲ್ರೆಡಿ ಎಲ್ಲ ಮಾತಾಡ್ಬಿಟ್ಟಿದ್ದೀವಿ, ಇನ್ನೇನು ಮಾತಾಡಿಲ್ಲ. ಇನ್ನು ಜನ ಮಾತಾಡ್ತಿದ್ದಾರೆ, ಜನನೇ ಮಾತಾಡಬೇಕು. ನಾವು ಜನಕ್ಕೆ ಯಾವತ್ತೂ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಹೊಸ ಸಿನಿಮಾಗಳು, ಹೊಸ ಕಂಟೆಂಟ್ಗಳು, ಹೊಸ ನಾಯಕ ನಟರುಗಳು ಇಂಡಸ್ಟ್ರಿಗೆ ಬೇಕು. ಈವನ್ ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಹೊಸಬ್ರು ಇಂಡಸ್ಟ್ರಿಗೆ ಬೇಕು. ಇವತ್ತು ಜನ ರಿಸೀವ್ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಈ ಥರ ಸಿನಿಮಾಗಳು ಬರಲಿ, ಹೊಸ ಪ್ರತಿಭೆಗಳು ಬೆಳೀಲಿ ಅಂತ ಇಷ್ಟಪಡ್ತೀನಿ. ಸರ್, ಒಬ್ಬ ಆಡಿಯನ್ಸ್ ಹೇಳ್ತಾರೆ ಇದು ಬೇಬಿ ಸಿನಿಮಾನು ಮೀರಿಸುತ್ತೆ ಅಂತ ಒಂದು ಮಾತು. ಇಲ್ಲ, ಬೇಬಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಬೇಬಿ ಅಲ್ಲ, ಇದು ಡ್ಯಾಡಿ. ಡ್ಯಾಡೀಸ್ ಹೋಮ್. ಎಲ್ಲ ಕೊಟ್ಟರು. ಪಾಪ ಅವ್ರು ಏನು ಕೇಳಿದೆ ಫ್ರೀಯಾಗಿ ಕೊಟ್ಬಿಟ್ರಿ, ಏನು ಕೇಳಿಲ್ಲ ಅವ್ರು. ಯಾಕೆಂದ್ರೆ ಆ ಸಿಚುವೇಶನ್ ಹಂಗಿದೆ. ಅದು ಪ್ರೊಡ್ಯೂಸರು ಅವ್ರಿಗೆ ಗೊತ್ತು. ಬಟ್ ಒಳ್ಳೆ ಪಾತ್ರ ಮಾಡಿದ್ದಾರೆ ಅಲೋಕ್ ಅವರು. ಇಡೀ ಥ್ರೂಔಟ್ ದ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಆ ಸಿಚುವೇಶನ್ಗೆ ಆ ಸಾಂಗು ನನಗೆ ಮೊದಲನೇದಾಗಿ ಆ ಸಾಂಗ್ ತುಂಬ ಇಷ್ಟ. ಇದು ಆ ಲಿರಿಕ್ಸ್ ಪ್ರತಿಯೊಂದು ಲೈನು ನನ್ನ ಸಿನಿಮಾ ಸಿಚುವೇಶನ್ಗೆ ನೀಟಾಗಿ ಸೂಟ್ ಆಗ್ತಿತ್ತು. ನೋಡಿ, ಅದನ್ನು ಜನ ಎಂಜಾಯ್ ಮಾಡ್ತಿದ್ದಾರೆ, ರಿಸೀವ್ ಮಾಡ್ತಿದ್ದಾರೆ. ಆ ಸಾಂಗ್ ನಾವು ಯೋಚನೆ ಮಾಡಿದ್ವಿ ಹೆಂಗಿರುತ್ತೆ ಅಂತ. ಒಂದ್ಸಲ ಹಾಕಿ ಮಾಡಿದ್ಮೇಲೆ ನಮಗೆಲ್ಲ ಖುಷಿ ಆಯಿತು. ಇಲ್ಲ, ಈಸ್ ಡೇರ್ ಡೆವಿಲ್, ಈಸ್ ವೆರಿ ಡೇರಿಂಗ್ ಆರ್ಟಿಸ್ಟ್. ಅವ್ರಿಗೆ ಏನು ಪಾತ್ರ ಹೇಳಿದ್ರು ಈಸ್ ರೆಡಿ ಟು ಡೂ. ಅಂದರೆ ಸೆಕೆಂಡ್ ಥಾಟೇ ಇರಲ್ಲ. ಈ ಥರ ಬೇಕು ಅಂದರೆ ಐ ಆಮ್ ರೆಡಿ, ಈ ಥರ ಬೇಕು ಅಂದರೆ ಐ ಆಮ್ ರೆಡಿ. ನಾನು ಮಿನಿಸ್ಟರ್ ಮಗ ಅದು ಇದಲ್ಲ, ನಾನು ಕಲಾವಿದ, ನಾನು ಈ ಪಾತ್ರ ಅದಕ್ಕೆ ಜಸ್ಟಿಸ್ ಮಾಡಿ ಅದು ಬಿಟ್ಟು ಇನ್ನೇನೂ ಇರಲ್ಲ ಅರ್ಥದಲ್ಲಿ. ಅದು ಅವರು ಇವತ್ತು ಪ್ರೂವ್ ಮಾಡಿದ್ದಾರೆ. ಅದು ಒಂದೆಲ್ಲ ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲಿ 3 ಏನು ಶೇಡ್ ಇದೆ, 3 ಶೇಡ್ಗೂ ಅವರು ನ್ಯಾಯ ಒದಗಿಸಿದ್ದಾರೆ. ಒಂದು ಕಡೆ ಎಲ್ಲ ಹುಡುಗಿರು, ಕರ್ನಾಟಕದ ಹುಡುಗಿರಿಗೆಲ್ಲ ಲವ್ ಆಗುತ್ತೆ ವಿಲೇಜ್ ಕ್ಯಾರೆಕ್ಟರ್ಗೆ. ಅಯ್ಯೋ ಪಾಪ ಎಂಥ ಹುಡುಗ ಅಂತ ಅಲ್ವಾ. ಸೊ ಎಲ್ಲ ಪಾತ್ರನೂ ಎಲ್ಲರೂ ಇಷ್ಟಪಡತ್ತೆ ಮಾಡಿದೆ. ಯಾಕಂದರೆ ಬ್ರೇಕಪ್ಪಲ್ಲಿ ಆ ಥರದ ಹುಡುಗರು ಇದ್ದಾರೆ, ಅವ್ರಿಗೆ ಇಷ್ಟ ಆಗ್ತಾರೆ. ಈ ಥರ ಮುಗ್ಧತೆ ಇನ್ನೋಸೆನ್ಸಲ್ಲಿ ಆ ಥರ ಹುಡುಗಿರಿಗೆ ಇಷ್ಟ ಆಗ್ತಾರೆ. ಬಟ್ ಹುಡುಗರಿಗೆ ಬೇಜಾರಾಗುತ್ತಲ್ಲ ಸರ್, ಈ ಹುಡುಗಿಗೆ ಬೈಬೇಕು ಅಂತ. ಯಾರಿಗೆ? ಹುಡುಗರಿಗೆ ಬೇಜಾರಾಗುತ್ತೆ, ಇಂಥ ಚೆನ್ನಾಗಿರೋ ಹುಡುಗಿರಿಗೆ ಬೈಬೇಕಲ್ಲ. ಅದಕ್ಕೆ ಇನ್ನೊಂದು ಹುಡುಗಿನ ಕೊಟ್ಟಿದ್ದೀನಲ್ಲ. ಜಾಸ್ತಿ ಗೀತಾನೇ ನೋಡ್ತಾ ಇದ್ದಾರೆ, ಇತಿಹಾಸ ಹೋಗ್ತಾ ಇದ್ದಾರೆ ಅಂತ
ಕಂಪ್ಲೇಂಟ್ ಏನು ಅಂದ್ರೆ ಬರೀ ಗೀತಾ ತರ ಹುಡುಗಿರಿದ್ದಾರೆ ಅಂತ ಹೇಳ್ಬಿಡ್ತಾರೆ ಹುಡುಗರು, ಇತಿಹಾಸಿನಿ ತರ ಹುಡುಗಿರು ಇರ್ತಾರೆ ಅಂತ ಹೇಳೋದೇ ಇಲ್ಲ ಅನ್ನೋದು. ಅದಕ್ಕೆ ನಾವು ಈ ಸಿನಿಮಾ ಮಾಡಿರೋದು ಆ ಥರ ಪಾತ್ರಗಳಿದ್ದಾರೆ ಅಂತ. ಥಿಯೇಟರ್ ಇಂದ ಬರ್ತಾ ಎಲ್ಲರೂ ಗೀತಾನೇ ಬೈಕೊಂಡ್ ಬಂದ್ರು, ಇತಿಹಾಸಿನಿ ಯಾರು ಏನಿಲ್ಲ, ಇತಿಹಾಸಿನ ಫೀಲ್ ಮಾಡಿದಕ್ಕೆ ಜನ ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟು ಫೀಲ್ ಆಗಿದ್ದು. ಇತಿಹಾಸಕ್ಕೆ ನಿಜವಾದ ಫ್ಯೂಚರ್ ಇರೋದು ಅಂತ ತೋರಿಸ್ತಾರೆ. ಬೇಬಿ ಅಲ್ಲ ಡ್ಯಾಡಿ ಅಂತ ಹೇಳಿದ್ರಿ, ಅದ್ರ ಇನ್ಸ್ಪಿರೇಷನು ಅಥವಾ ಏನಾದರೂ ಒಂದು ಜನ ನೋಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಏನಾದರೂ ಒಂದು ಲಿಂಕ್ ಇದ್ದೇ ಇರುತ್ತೆ ಸರ್. ಏನು ರಿಯಾಕ್ಷನ್ ಏನು ಹೇಳ್ತೀರಿ ಯಾವ ವಿಷಯಕ್ಕೆ? ಈಗ ಹೊರಗಡೆ ಬರ್ತಾ ಇದು ಬೇಬಿ ಸಿನಿಮಾನ ಮೀರಿಸುತ್ತೆ ಅಂತ ಹೇಳಿದ್ರು, ಒಂಚೂರು ಛಾಯೆ ಎಲ್ಲೋ ಕಂಡಿರ್ಬೋದಾ ಅಥವಾ ಅಂದ್ರೆ ಇದನ್ನ ಫಿಲಮ್ ಅಲ್ಲಿ ಚಾಂದಿನವರೇ ಮಾಡ್ಬಿಟ್ಟಿದ್ರು ಅಂತ. ಈ ಟೈಮ್ಗೆ ಇದು ಬಂದಿರೋದಕ್ಕೆ ಇವಾಗ ರೀಸೆಂಟ್ ಡೇಸಲ್ಲಿ ಆ ಸಿನಿಮಾ ಬಂದಿರೋದು ಅದು ಫೀಲ್ ಆಗುತ್ತೆ ಅನ್ನೋಬಿಟ್ರೆ ಇಡೀ ಸಿನಿಮಾದಲ್ಲಿ ಎಲ್ಲೂ ಆ ಶ್ಯಾಡೋ ಇಲ್ಲ, ಆ ಥರದೊಂದು ಸೀನ್ ಇಲ್ಲ. ಎಲ್ಲ ಫ್ರೆಶ್ ಸೀನು, ಫ್ರೆಶ್ ಲೊಕೇಶನ್ಸ್, ರೀ ರೆಕಾರ್ಡಿಂಗ್, ಅರ್ಜುನ್ ಜನ್ಯ ಅವ್ರ ಸಾಂಗ್ಸ್ ಆಗಿರ್ತಾರೆ, ಪ್ರತಿಯೊಂದು ನಾವು ಫ್ರೆಶ್ ಆಗಿ ಮಾಡ್ಕೊಂಡು ಬಂದಿರೋದು. ಆ ಚೇಂಜ್ ಅವ್ರು ಬಂದಾಗ ಈ ರೀಸೆಂಟಾಗಿ ಆ ಸಿನಿಮಾ ನೋಡಿರೋದಾಗ ಅದೊಂದು ಹಿಂಗೆ ಪಾಸ್ ಆಗ್ಬೋದು ಅಷ್ಟೇ, ಬಿಟ್ರೆ ಅದಕ್ಕೂ ಈ ಸಿನಿಮಾಗೆ ಸಂಬಂಧನೇ ಇಲ್ಲ. ಸರ್ ಕ್ಲಾರಿಟಿ ಕೊಡ್ತಾ ಇರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನಗೆ ಇನ್ನೊಂದು ಆಡಿಯನ್ಸ್ ಹೇಳ್ತಾರೆ ಕೃಷ್ಣ ಸಿನಿಮಾನ ಒಂದು ಶೇಡ್ ಕಾಣಿಸ್ತಾ ಇತ್ತು. ಅದು ಯಾವ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ನಟಿಸಿದಂತಹ ಕೃಷ್ಣ ಸಿನಿಮಾನೇ ನೋಡಿಲ್ಲ ಸರ್. ಓಕೆ, ದಯವಿಟ್ಟು ಅಂದ್ರೆ ಅವ್ರು ಹೇಳಿದ್ದಾರೆ, ಅವ್ರ ಅಭಿಪ್ರಾಯ ಇದೆ. ಸಿನಿಮಾನೇ ನೋಡಿಲ್ಲ. ಓಕೆ, ಕೃಷ್ಣ ಸಿನಿಮಾನೇ ನೋಡಿಲ್ಲ. ನಾನು ಯಾವ ಲ್ಯಾಂಗ್ವೇಜ್ ಅಂತ ಕೇಳ್ತಿದ್ದೀನಿ. ಕನ್ನಡ ಲ್ಯಾಂಗ್ವೇಜ್ ಕೃಷ್ಣ ಮತ್ತೆ ಶರ್ಮಿಳಾ ಮಾಡ್ರೆ ಪೂಜಾ ಗಾಂಧಿ ನಟಿಸಿರುವಂತ ಕೃಷ್ಣ ಸಿನಿಮಾ ನಾನು ನೋಡಿ. ಓಕೆ, ನೋಡಿ ಸರ್. ಖಂಡಿತವಾಗ್ಲೂ ನೋಡಿ. ಆ ಲಾಸ್ಟ್ ಸಿನಿಮಾ ಕೊಟ್ಟಂತ ರೆಕಗ್ನಿಷನ್ ಪಾಪ್ಯುಲಾರಿಟಿ ಈ ಸಿನಿಮಾ ಕಂಪೇರ್ ಮಾಡಿದ್ರೆ ಅದು ಬೆಸ್ಟ್ ಅಥವಾ ಇದು ಜಾಸ್ತಿ ಆಗಿದೆ ಏನು ಹೇಳ್ತೀವಿ? ಗೊತ್ತಿಲ್ಲ ಮೇಡಮ್, ಇವಾಗ ನಾವು ಫಸ್ಟ್ ಶೋ ಮುಗಿಸಿದ್ದೀವಿ, ಇನ್ನು ಜನದ ರಿಯಾಕ್ಷನ್ ನೋಡಬೇಕು. ಎಲ್ಲ ಕಡೆ ಹೌಸ್ಫುಲ್ ಹೋದ್ರೆ ಸಾಕು, ಸಿನಿಮಾ ಗೆದ್ರೆ ಸಾಕು, ನನ್ನ ರೆಕಗ್ನೈಸೇಷನ್ ಆಮೇಲೆ ಬರುತ್ತೆ. ಸಿನಿಮಾ ಗೆದ್ರೆ ನನ್ನ ರೆಕಗ್ನೈಸೇಷನ್ ಜಾಸ್ತಿ ಹೋಗಿ ಇನ್ನೊಂದು ಸಿನಿಮಾ ನಾನು ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲೇ ಕೂತ್ಕೋತೀನಿ. ಸರ್ ಇವತ್ತು ರಾಜ್ಯಾದ್ಯಂತ ಎಲ್ಲೋ ಆಗಿದೆ ಬರೀ ಬೆಂಗಳೂರು ಆದ ನೋಡ್ತಿದ್ವಿ, ಇಡೀ ರಾಜ್ಯಾದ್ಯಂತ ಆಗಿದೆ. ಯಾಕಂದ್ರೆ ರಾಜ್ಯಾದ್ಯಂತ ನೀವು ಸುತ್ತಿದ್ರಿ, ಪ್ರವಾಸ ಮಾಡಿದ್ರಿ, ಅದಕ್ಕೆ ಎಷ್ಟು ಖುಷಿ ಇದೆ. ಇವಾಗ ಯಾವ ಥರ ಹೋಗ್ತೀರಾ, ನೆಕ್ಸ್ಟ್ ಪ್ಲಾನ್ ಇದೆ? ಅದೇ ನಾವು ಏನು ಒಂದು ಕರ್ನಾಟಕ ಕಳ್ ಪ್ರವಾಸ ಅಂತ ಒಂದು ಟೂರ್ ಹಾಕ್ಕೊಂಡು ಎಂಟೈರ್ ಕರ್ನಾಟಕ, ನಾನು ಮಲಾಯಿಕ ಅವರೆಲ್ಲ ಟೂರ್ ಮಾಡಿದ್ವಿ. 5-6 ಕಡೆ ರಿಲೀಸ್ ಇವೆಂಟ್ಗಳು ಮಾಡಿದ್ವಿ. ಸೊ ಅಲ್ಲಿ ಎಲ್ಲರೂ ಸಹ ಜನ ನನ್ನ ಪ್ರೀತಿ ಕೊಟ್ಟರು. ಉತ್ತರ ಕರ್ನಾಟಕ ಜನ ಅಂತೂ ಅವ್ರಿಗೆ ಯಾವ ಜನ್ಮದಲ್ಲೂ ಕೂಡ ನಾನು ಏನಂತೂ ತಿಳಿಸೋಕ್ಕಲ್ಲ, ಆ ಮಟ್ಟಕ್ಕೆ ಪ್ರೀತಿ ಕೊಟ್ಟಿದ್ದಾರೆ ನಮಗೆ 2ನೇ ಸಿನಿಮಾಗೆ. ಸೊ ಎಲ್ಲೋ ಒಂದು ನಂಬಿಕೆ ಇತ್ತು, ಜನ ಥಿಯೇಟ್ರಿಗೆ ಬರ್ತಾರೆ ಅಂತೀವಿ. ಸೊ ಫಸ್ಟ್ ಶೋ ಆಮೇಲೆ ಎಲ್ಲ ಕಡೆ ನಾನು ಬುಕ್ ಮೈ ಶೋ ಓಪನ್ ಮಾಡಿ ನೋಡಿದ್ರೆ ಎಲ್ಲ ಕಡೆನೂ ಹೋಗ್ತಿಲ್ಲ, ಎಲ್ಲೋ ಮಾತ್ರ ಕಾಣಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸೊ ಯಾವತ್ತಿಗೂ ನಾನು ಕರ್ನಾಟಕ ಜನತೆಗೆ ಚಿರುಣಿಯಾಗಿರ್ತೀನಿ. ಈಗೇನು ನೀವು ಸಿನಿಮಾ ನೋಡಿದ್ದೀರಾ, ಇದು ಟೀಸರ್ ಅಷ್ಟೇ, ಇನ್ನೂ ತುಂಬ ಸಿನಿಮಾಗಳು ಮಾಡ್ತಾ ಇರ್ತೀನಿ. ಇದೇ ಥರ ನಿಮಗೆ ಎಂಟರ್ಟೈನ್ ಮಾಡ್ತಾ ಇದ್ದೀನಿ. ಅಲ್ಲ ಅಲೋಕರ್ ಇದ್ದಾರೆ, ಕೇಳಿ ಗೊತ್ತಿಲ್ಲ ಅವ್ರು ಬೆಳ್ಳಾರಿಯಲ್ಲಿದ್ದಾರೆ. ಅವ್ರು ಯಾವ ನೋಡಿಸ್ತೀರಾ? ಖಂಡಿತ ನೋಡ್ತಾರೆ, 100% ನನ್ನ ಜೊತೆ ನೋಡ್ತಾ ಅಥವಾ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ನೋಡ್ತಾರೋ ಗೊತ್ತಿಲ್ಲ, ಅವರ ಪಕ್ಕ ಅಂತೂ ನೋಡ್ತಾರೆ. ಅಂಡ್ ವ್ಯಾಲ್ಯೂಸ್ ತುಂಬಾ ಇದೆ, ಅಂದ್ರೆ ತಂದೆ ತಾಯಿ ವ್ಯಾಲ್ಯೂಸ್ ತುಂಬಾ ಚೆನ್ನಾಗಿ ನೋಡ್ತಾರೆ. ಅಂಡ್ ಅದು ಎಮೋಷನಲ್ ಸೀಕ್ವೆನ್ಸಸ್ ಕೂಡ ಇದೆ. ಇದು ಯೂತ್ಸ್ಗೆ ಮತ್ತು ಫ್ಯಾಮಿಲಿಗೆ ಸಿನಿಮಾ ಅಲ್ಲಮ್ಮ. ಮತ್ತೆ ಏನು ನೀವು ಎಷ್ಟು ಇಷ್ಟಪಡ್ತೀರಾ ನಿಮ್ಮ ತಂದೆನ? ಇವಾಗ ಒಂಥರ ಇಷ್ಟಪಟ್ಟು ಯಾಕೆ ಇಷ್ಟಪಡ್ತಾರೆ ಅಲೋಕವ್ರ ಮಾತಾಡ್ತಾರೆ. ರಿಲೇಟಬಲ್ ಇದೆಯಾ? ನೀವು ಕಾಲೇಜ್ ಟೈಮಲ್ಲಿ ಅದೇ ಥರ ಇದ್ದೀರಿ ಅಂತ? ಒಂದು ಸ್ವಲ್ಪ ಅಫ್ಕೋರ್ಸ್ ಆ ವಯಸ್ಸಲ್ಲಿ ಆ ಟೈಮಲ್ಲಿ ಅಫ್ಕೋರ್ಸ್ ಎಲ್ಲ ಹುಡುಗರು ಮಾಡೋದೇ. ಎಲ್ಲ ಒಂದಷ್ಟು ಅಲೋಕವ್ರೆ ಬನ್ನಿ. ಇವ್ರು ಯಾಕೋ ಪರ್ಸನಲ್ ಇಂಟರ್ವ್ಯೂ ಮಾಡ್ತಾರೆ. ಈಗ ಬೇಬಿ ಸಿನಿಮಾ ಅಂತ ಯಾರು ಅಂದ್ರು, ಅದಕ್ಕೂ ಯೂರಿಯಾ ಕೊಟ್ಟಿದ್ರು. ತುಂಬಾ ಸಿನಿಮಾಸ್ ಈ ತರ ಇದು ಯೂಎಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬಟ್ ಇದು ಯಾಕೆ ಎ ಸರ್ಟಿಫಿಕೇಟ್ ಅಂತ ಒಂದು ಪ್ರಶ್ನೆ ಆಗುತ್ತೆ. ಈಗ ನಾನು ತಮ್ಗಳಿಗೆ ಕೇಳ್ಬೇಕು, ನಾನು ಎಲ್ರಿಗೂ ನಾವೆಲ್ಲರೂ ಸಿನಿಮಾ ನೋಡಿದ್ರಿ, ಎಲ್ಲಾದ್ರೂ ಎ ಸರ್ಟಿಫಿಕೇಟ್ ಸಿನಿಮಾ ಹತ್ರ ಇದೆಯಾ ಈ ಸಿನಿಮಾ? ಅಲ್ಲ ಎಲ್ಲರೂ ಎಕ್ಸ್ಪೋಸ್ ಮಾಡಿಸ್ತಿದೀವ, ಎಕ್ಸ್ಪೋಸ್ ಇದೆ. ಹೋಗ್ಲಿ ಬ್ಲಡ್ ಎಲ್ಲರೂ ಮಚ್ಚಿಡ್ಕೊಂಡು ಕತ್ತರಿಸ್ತಿದೀವ, ಬ್ಲಡ್ ಇಲ್ಲ, ಎಕ್ಸ್ಪೋಸ್ ಇಲ್ಲ, ಸಿಂಪಲ್ ಡೀಸೆಂಟ್ ಲವ್ ಸ್ಟೋರಿ. ಅದು ಗೊತ್ತಿಲ್ಲ. ರಾಜಕೀಯ ಹೊಸವ್ರಿಗೆ ಅರ್ಥ ಮಾಡ್ತಿದ್ದೆ ಸರ್, ಇದು ಯಾವ ಅಂಶಗಳು ಇಲ್ಲ. ಹೋಗ್ಲಿ ಬಿಡಿ, ಆ ಥರ ನಿಮಗೆ ಆ ಥರ ಸೀನ್ ಹೇಳಿಬಿಟ್ಟು ಅದು ಕಟ್ಟೆ ಮಾಡಿಬಿಡ್ತೀವಿ. ಜನಕ್ಕೆ ಏನು ಗೊತ್ತಾಗುತ್ತೆ ಪಾಪ, ತಾವುಗಳು ಬರೋದು ಏನು ತಲೆಯಲ್ಲಿ ಹಾಕೊಂಬರಲ್ಲ. ನಾವೇನು ತೋರಿಸ್ತೀವಿ ನೀವು ಅದನ್ನು ನೋಡೋದು. ಸೊ ನಮಗೆ ಗೊತ್ತಿರುತ್ತೆ ನಾವೇನು ಕಟ್ ಮಾಡಿದ್ದೀವಿ ಅಂತ. ಅದು ಅವ್ರು ಒಪ್ಪಿಲ್ಲ. ಇಲ್ಲ ನಾವು ಕೊಡೋದೇ ಆಯಿತು ಸರ್, ಪರವಾಗಿಲ್ಲ, ಕೊಟ್ಟರು ತಾನೆ ಏನೂ ಸಹ ನಾನು ಗೆಲ್ಕೊಂಡ್ಬರ್ತೀನಿ. ನನಗೆ ಕರ್ನಾಟಕ ಜನ ನನ್ನ ನಂಬಿಕೆ ಇದೆ, ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಜನ ನನ್ನ ಕೈ ಬಿಡಲ್ಲ. ಈ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ನಾನು ಹೇಳ್ಬಿಟ್ಟೇ ಬಂದಿದ್ದು. ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ತಮಗೆ ದೇವರು ನಾವು ಎಲ್ಲ ಶಕ್ತಿ ನಮಗೆ ಇದೆ. ಸ್ವಲ್ಪ ಸೆನ್ಸರ್ಗಳ ಮೇಲೆ ಸ್ವಲ್ಪ ಕ್ರಮ ತಗೊಳ್ಳಿ, ಅಧಿಕಾರಿಗಳಿಗೆ ಸ್ವಲ್ಪ ಪ್ರೆಷರ್ ಹಾಕಿ. ಏನಂತಂದರೆ ನನಗೆ ಆಗಿರೋದು ಅನ್ಯಾಯ ಇನ್ನೊಂದನ್ನು ಆಗಬಾರ್ದು. ನೀವು ಹೇಳ್ತಿಲ್ಲ ನನ್ನ ಮಿನಿಸ್ಟರ್ ಮಗ ಅಂತ, ನಮ್ಮದೇ ಸರ್ಕಾರ ಅಲ್ವಾ, ಆದರೂ ಸಹ ಇಟ್ಕೊಂಡು ನನಗೆ ರಾಜಕೀಯ ಮಾಡಿದ್ದಾರೆ ಅಂದರೆ ಪಾಪ ಹೊಸಬ್ರ ಕಥೆ ಇದೆ. ಸೊ ಅನ್ಯಾಯ ಆಗಬಾರ್ದು. ಓಕೆ, ನನಗೆ ಒಂದು ಫೇಸ್ ವ್ಯಾಲ್ಯೂ ಇದೆ, ನಮ್ಮ ಹತ್ರ ಬಜೆಟ್ ಇತ್ತು. ಪಾಪ ನಿರ್ಮಾಪಕರು ನಾನು ಅಂದ್ಕೊಂಡು ಕೋಟಿಗಟ್ಟಲೆ ಖರ್ಚು ಮಾಡಿದ್ರು, ಕೋಟಿಗಟ್ಟಲೆ ಪ್ರಮೋಷನ್ ಮಾಡಿದ್ರು. ಪಾಪ ಹೊಸಬ್ರು ಎಲ್ಲಿ ಮಾಡ್ತಾರೆ?
ಇಷ್ಟು ಬಜೆಟ್ ಅಂತ ಪಾಪ ಏನೋ ಒಂದು ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ, ಪಾಪ ಅವ್ರ ಕೈಲಿ ಆಗಲ್ಲ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಕನ್ನಡ ಸಿನಿಮಾಗಳು ಸೋಲ್ತಾ ಇರೋದಕ್ಕೇನೋ ಇದು ಒಂದು ಕಾರಣ ಅಂತಲೇ ಹೇಳ್ತೀನಿ. ಸರಿ ನೆಕ್ಸ್ಟ್ ಯಾವ ಸರ್ ಅಲೋಕ್ ಅವ್ರು ಮಾತಾಡ್ಬಿಡಿ, ಆಮೇಲೆ ಮಾತಾಡೋದು. ಯಾಕಂದರೆ ಇವಾಗ ಸದ್ಯಕ್ಕೆ ಏನು ಕಷ್ಟಪಟ್ಟಿದ್ರು ಸ್ವಲ್ಪ ಎಂಜಾಯ್ ಮಾಡ್ತೀನಿ ನಾನು ಕೂಡ. ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಈಗ ನನಗೆ ನಿದ್ದೆ ಇಲ್ಲ ಎಷ್ಟು ತಿಂಗಳಿಂದ, ಹಗಲು ರಾತ್ರಿ ಕೆಲಸನೇ ಆಗೋಯ್ತು, ಇಯರ್ಸ್ ಹೋಗಿದ್ದು ಸೆನ್ಸರ್ದು ಅದು ಇದು ಎಲ್ಲನೂ ಕೂಡ. ಸ್ವಲ್ಪ ದಿವಸ ಈಗ ಒಂದು ಟೂರ್ ಮಾಡೋಣ ಅಂತ, ಇನ್ನೊಂದು ಚಿಕ್ಕ ಟೂರ್ ಮಾಡೋಣ ಅಂತ ಇದ್ದೀನಿ, ಸಕ್ಸಸ್ ಸಂಭ್ರಮ ಅಂತ ಹೇಳಿ. ಏನಕ್ಕಂದರೆ ಕೆಲಸ ಆಗುವಾಗ ಕೆಲಸ ಬೇಕು ಆಗ ಹೋಗ್ಬಿಟ್ಟು ಬೇಡ್ಕೊಳ್ಳೋದಲ್ಲ, ಮತ್ತೆ ಅವ್ರಿಗೆಲ್ರಿಗೂ ಹೋಗ್ಬಿಟ್ಟು ಧನ್ಯವಾದ. ಏ ಅವ್ರ ಆಡಿಯನ್ಸ್ ಆಯ್ತು ಅಲೋಕ್ ಎರಡು ಮಾತು. ಸರ್ ಅಲೋಕ್ ಸರ್, 2 ಲಾಟ್ರಿ ಸರ್, 2 ಲಾಟ್ರಿ. ಒಂದು ಹಂಗೆ ನಾಗೇಶ್ ಬಗ್ಗೆ ಮಾತಾಡಿ. ಥಿಯೇಟರ್ ಒಳಗಡೆ ಕೇಳಿದ್ದು, ನಾನಂತೂ ಹೇಳ್ದಪ್ಪ. ಸಿನಿಮಾನ ನೋಡಿದ್ದು ಹೇಗೆ ಮನಸ್ಸು ತುಂಬ ಬಂದಿದೆ, ಹ್ಯಾಪಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಆಗಿದೆ. ನಮ್ಮ ಡೈರೆಕ್ಟರ್ ಸರ್ ಅನಿಲ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ನಮ್ಮ ಬ್ರದರ್ ಜಯದ್ ಖಾನ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಏನಂದರೆ ಇದು ನಮ್ಮ ಮೂವಿ ಆ್ಯಸ್ ಅ ಟೀಮ್ ವರ್ಕ್ ಮಾಡಿಲ್ಲ, ಆ್ಯಸ್ ಅ ಫ್ಯಾಮಿಲಿ ವರ್ಕ್ ಮಾಡಿದ್ದೀವಿ. ಲಾಡ್ ಆಫ್ ಹರ್ಡಲ್ಸ್, ತುಂಬ ಈ ಕಡೆ ಆ ಕಡೆ ಆಗೋದು, ಬಿಸಿಲು ಮಂಗಳೂರಲ್ಲಿ ಶೂಟ್ ಮಾಡಿದ್ದು ಅದೆಲ್ಲ ಇವತ್ತು ನಾಪಿಸ್ಕೊಂಡ್ರೆ ಈ ಥರ ಒಂದು ಸಿನಿಮಾ ನೋಡಿ ಲಾಸ್ಟಲ್ಲಿ ಕಣ್ಣೀರು ಬಂದಾಗ ಅದೆಲ್ಲ ಮರ್ತೋಯ್ತು. ಆ್ಯಂಡ್ ಮಲೈಕಾಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಸೂಪರಾಗಿ ಮಾಡಿದ್ದಾರೆ. ರಚಿತಾರಾಮ್ ಅವರಾಗಿರ್ಬೋದು, ಮಲೈಕರ್ ಆಗಿರ್ಬೋದು, ಆಮೇಲೆ ನಾಗೇಶ್ ಅವರು ಡೈಲಾಗ್ ಬರೆದಿದ್ದಾರೆ ಸೂಪರಾಗಿ. ಎಂಟೈರ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕಲ್ಟ್ ಒಂದು ಸಿನಿಮಾ ಅಲ್ಲ, ಎಮೋಷನ್ ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಈ ಸಿನಿಮಾ. ಎಸ್ ಪ್ಲೀಸ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.